ಪ್ರೀತಿಯ ಪ್ರೇಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಉತ್ತರಾಭಾದ್ರ ನಕ್ಷತ್ರದಲ್ಲಿ ಹುಟ್ಟಿದಂತಹವರ ಗುಣಲಕ್ಷಣಗಳನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪತ್ತೆ. ಉತ್ತರಾಭಾದ್ರ ನಕ್ಷತ್ರದಲ್ಲಿ ಹುಟ್ಟಿದವರು ಹೇಗಪ್ಪ ಇರ್ತಾರೆ, ಅವರ ಗುಣಗಳು ಅಂತಂದರೆ ಸ್ವಲ್ಪ ದುಃಖ ಜಾಸ್ತಿ ಇರುತ್ತೆ ಇವ್ರ ಜೀವನದಲ್ಲಿ, ವಾಚಾಲತನ ಜಾಸ್ತಿ, ಮಕ್ಕಳು ಇವರಿಗೆ ಜೀವನದಲ್ಲಿ ಅಧಿಕವಾಗಿರ್ತಾರೆ, ಶತ್ರುಗಳನ್ನು ಜಯಿಸುವಂಥವರಾಗಿರ್ತಾರೆ, ಧರ್ಮಿಷ್ಠರು, ಚಪಲಚಿತ್ತರು, ಧೈರ್ಯವಂತರು, ದೇಹದ ಎಡಭಾಗದಲ್ಲಿ ಮೀನಿನ ಒಂದು ಚಿಹ್ನೆ ಉಳ್ಳಂಥವರಾಗಿರ್ತಾರೆ, ದೃಢ ಸಂಕಲ್ಪ ಉಳ್ಳಂಥವರು, ಅತಿಕಾಮಿಗಳಾಗಿರ್ತಾರೆ ಮತ್ತು ಮಕ್ಕಳನ್ನು ಹೆಚ್ಚಿಗೆ ಹೊಂದಿರುವಂಥವರಾಗಿರ್ತಾರೆ, ಗೌರವಯುತವಾಗಿ ಜೀವನವನ್ನು ನಡೆಸುವಂಥವರು, ಧನಧಾನ್ಯದ ಸಮೃದ್ಧಿಯನ್ನು ಉಳ್ಳಂಥವರು, ಧರ್ಮ ಕಾರ್ಯಗಳನ್ನು ಮಾಡುವಂಥವರು, ಸಾತ್ವಿಕರಾಗಿರ್ತಾರೆ, ಧರ್ಮಶಾಸ್ತ್ರಗಳಲ್ಲಿ ಅಭಿರುಚಿ ಉಳ್ಳಂಥವರು ಆಗಿರ್ತಾರೆ, ಪಂಡಿತರು ಸಹ ಇವರು ಆಗಿರ್ತಾರೆ. ಇನ್ನು 1ನೇ ಚರಣಕ್ಕೆ ರವಿ ಅಧಿಪತಿಯಾಗಿರ್ತಾನೆ. ಇನ್ನು 1ನೇ ಚರಣದಲ್ಲಿ ಹುಟ್ಟಿದಂಥವರ ಗುಣಲಕ್ಷಣಗಳನ್ನು ನೋಡೋದಾಯಿತು ಅಂದರೆ ಶೀಘ್ರ ಕೋಪಿಗಳು, ಚಪಲಚಿತ್ತರಾಗಿರ್ತಾರೆ, ಪಿತ್ತ ಪ್ರಕೃತಿಯನ್ನು ಉಳ್ಳಂಥವರಾಗಿರ್ತಾರೆ, ದೇಹ ಕೃಶವಾಗಿರುತ್ತೆ, ಸದಾ ಸಂಚಾರದಲ್ಲಿ ಕಾಲ ಕಳೆಯುವಂಥವರಾಗಿರ್ತಾರೆ, ಅನ್ಯಾಯದ ಕಾರ್ಯಗಳಲ್ಲಿ ತೊಡಗಿಕೊಳ್ಳುವಂಥವರಾಗಿರ್ತಾರೆ, ಗುರು ಹಿರಿಯರು ದೇವರುಗಳು ಅಂದರೆ ಅಷ್ಟೊಂದು ಭಕ್ತಿ ಮತ್ತು ಗೌರವ ಇಲ್ಲದೇ ಇರುವಂಥವರು ನಾಸ್ತಿಕರು ಆಗಿರ್ತಾರೆ. ಇನ್ನು 2ನೇ ಚರಣಕ್ಕೆ ಬುಧ ಅಧಿಪತಿಯಾಗಿರ್ತಾನೆ. ಇಲ್ಲಿ ಈನ ಪಾದದಲ್ಲಿ ಹುಟ್ಟಿದಂಥವರು ದೈವಜ್ಞರು, ಜ್ಞಾನಿಗಳು, ಶಾಂತ ಸ್ವಭಾವದವರು, ಗುಣಗ್ರಾಹಿಗಳಾಗಿರ್ತಾರೆ, ಧರ್ಮಶಾಸ್ತ್ರಗಳಲ್ಲಿ ನಿಷ್ಠೆಯನ್ನು ಉಳ್ಳಂಥವರಾಗಿರ್ತಾರೆ, ಶ್ರೇಷ್ಠ ಕಾರ್ಯಗಳನ್ನು ಮಾಡುವಂಥವರಾಗಿರ್ತಾರೆ, ಕೀರ್ತಿವಂತರು, ಸಾಹಿತಿಗಳು, ಬರಹಗಾರರು ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು 3ನೇ ಪಾದಕ್ಕೆ ಗಮನಿಸೋದಾಯಿತು ಅಂದರೆ ಶುಕ್ರ ಅಧಿಪತಿಯಾಗಿರ್ತಾನೆ. ಈ ನಕ್ಷತ್ರದ ಪಾದದಲ್ಲಿ ಜನಿಸಿದಂತಹವರು ಸ್ತ್ರೀಲೋಲರಾಗಿರ್ತಾರೆ, ಮೇಧಾವಿಗಳು, ಭೋಗವಂತರು, ಧೈರ್ಯಶಾಲಿಗಳು, ಸತ್ಯವಂತರು, ನಿಷ್ಠೂರದ ಸ್ವಭಾವ, ಪರೋಪಕಾರದ ಬುದ್ಧಿ ಜಾಸ್ತಿ, ವಿನಯವಂತರು, ದಾನ ಧರ್ಮಗಳಲ್ಲಿ ಆಸಕ್ತಿಯನ್ನು ಉಳ್ಳಂಥವರು ಇರ್ತಾರೆ, ಅನೇಕ ಜನ ಸ್ನೇಹಿತರನ್ನು ಉಳ್ಳಂಥವರು ಆಗಿರ್ತಾರೆ. ಇನ್ನು 4ನೇ ಚರಣಕ್ಕೆ ಶನಿ ಅಧಿಪತಿಯಾಗಿರ್ತಾನೆ. ಉತ್ತರಾಭಾದ್ರ ನಕ್ಷತ್ರದ 4ನೇ ಚರಣದಲ್ಲಿ ಹುಟ್ಟಿದಂತಹವರ ಗುಣವನ್ನು ನೋಡೋದಾಯಿತು ಅಂದರೆ ರಕ್ತ ಸಂಬಂಧವಾದಂತಹ ರೋಗವನ್ನು ಉಳ್ಳಂಥವರು, ಕೋಪಿಷ್ಠರು, ಜಗಳಗಂಟರು ಜಾಸ್ತಿ ಆಗಿರ್ತಾರೆ, ದೇಹ ಸಣ್ಣದಾಗಿರುತ್ತೆ, ಕಠೋರವಾಗಿ ಮಾತನಾಡುವಂಥವರು, ಸತ್ಯಾಂಶವಿಲ್ಲದ್ದಕ್ಕೆ ಜಾಸ್ತಿ ವಾಗ್ವಾದಗಳನ್ನು ಸೃಷ್ಟಿ ಮಾಡುವಂಥವರಾಗಿರ್ತಾರೆ, ಮೋಸಗಾರರು, ಪರರಿಗೆ ವಂಚನೆ ಮಾಡುವಂಥವರು, ಬಹುಜನ ದ್ವೇಷಿಯು ಮತ್ತು ನಾಸ್ತಿಕ ಸ್ವಭಾವ ಜಾಸ್ತಿ ಇವರಲ್ಲಿ ಇರುತ್ತೆ. ಇನ್ನು ಈ ನಕ್ಷತ್ರದಲ್ಲಿ ಹೆಣ್ಣು ಮಗು ಏನಾದರೂ ಹುಟ್ಟಿದರೆ ಗುರು ಹಿರಿಯರಲ್ಲಿ ಬಹಳ ಭಕ್ತಿಯುಳ್ಳಂಥವಳು, ಕ್ಷಮಾಶೀಲಳಾಗಿರ್ತಾಳೆ, ವಿಚಾರವಂತಳು, ಸಕಲ ಕಾರ್ಯಗಳನ್ನು ಮನಪೂರ್ವಕವಾಗಿ ಮಾಡುವಂಥವಳು, ಸುಖಭೋಗಿ, ಸದಾ ಪತಿಯ ಮತ್ತು ತನ್ನ ಸುತ್ತಮುತ್ತಲಿರುವಂತಹವರ ಹಿತವನ್ನು ಬಯಸುವಂಥವಳು, ನಿಗರ್ವಿಯಾಗಿರ್ತಾಳೆ, ತಾಳ್ಮೆ ಜಾಸ್ತಿ ಇರುತ್ತೆ. ಈ ನಕ್ಷತ್ರದಲ್ಲಿ ಹೆಣ್ಣು ಮಗು ಹುಟ್ಟುವಂಥದ್ದು ಭಾರಿ ಶುಭಕರ. ಇನ್ನು ಈ ನಕ್ಷತ್ರದಲ್ಲಿ ಹೆಣ್ಣು ಮಕ್ಕಳಿಗೆ ಏನಾದರೂ ಪ್ರಥಮವಾಗಿ ರಜೋ ಏನಾದರೂ ದರ್ಶನವಾದರೆ, ಪುಷ್ಪವತಿಯಾದರೆ, ಐಶ್ವರ್ಯವಂತಳು, ಸುಶೀಲಳು, ಗಂಭೀರ ಸ್ವಭಾವದವಳು, ಧರ್ಮಾಚರಣೆಯನ್ನು ಮಾಡುವಂಥವಳು, ನಾನಾ ವಿಧವಾದ ಭೋಗ ಭಾಗ್ಯಗಳನ್ನು ಅನುಭವಿಸುವಂಥವಳು, ಕೀರ್ತಿಶಾಲಿಗಳು, ಆಪ್ತೇಷ್ಟರಲ್ಲಿ ಬಹಳ ಗೌರವ ಮತ್ತು ಸ್ಥಾನಮಾನವನ್ನು ಪಡೆಯುವಂಥವಳು, ಪುತ್ರವತಿಯು ಮತ್ತು ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸುವಂಥವಳು ಆಗ್ತಾಳೆ. ಇನ್ನು ಈ ನಕ್ಷತ್ರಕ್ಕೆ ಮರಣ ದೋಷವಿದೆ. ಮರಣ ನಕ್ಷತ್ರ ದೋಷ ಅಂತ ನೋಡಿದಾಗ ಉತ್ತರಾಭಾದ್ರ ಸ್ವಲ್ಪ ಪಂಚಕ ನಕ್ಷತ್ರವಾಗೋದ್ರಿಂದ 3 ತಿಂಗಳು ಈ ಒಂದು ಯಾವ ಮನೆಯಲ್ಲಿ ಸಾವಾಗಿರುತ್ತೋ ಆ ಮನೆ ಬಿಡೋದು ಒಳ್ಳೆಯದು. ಸೊ ಹಾಗಾಗಿ ಆ ಒಂದು 3 ತಿಂಗಳು ಮನೆಯಲ್ಲಿ ಇಲ್ಲದೆ ಇರೋದು ಉತ್ತಮ. ಕೆಲವೊಮ್ಮೆ ಮನೆ ಬಿಡಲಿಕ್ಕೆ ಸಾಧ್ಯವಿಲ್ಲ ಅನ್ನೋ ಪಕ್ಷದಲ್ಲಿ ಆ ಒಂದು ನಕ್ಷತ್ರ ಉತ್ತರಾಭಾದ್ರ ನಕ್ಷತ್ರ ಇರುವಂತಹ ದಿವಸವಾದರೂ ಮನೆ ಬಿಡೋದು ಒಳ್ಳೆಯದು. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಕೇವಲ ಹಿಂದಿನ ಕಾಲದಲ್ಲಿ ಆಸ್ಪತ್ರೆಗಳಲ್ಲಿ ಸಾವಾಗ್ತಿರಲಿಲ್ಲ, ಮನೆಗಳಲ್ಲಿ ಮಾತ್ರ ಸಾವಾಗೋದು. ಹಾಗಾಗಿ ಮನೆ ಬಿಡಬೇಕಾಗ್ತಿತ್ತು. ಯಾಕಂದರೆ ಕಾಯಿಲೆಯೋ ಕಸಾಲೆಯೋ ಬೇರೆ ಹಲವು ಕಾರಣಗಳು ಬರೋದು. ಹಾಗಾಗಿ ಈ ನಕ್ಷತ್ರಗಳಲ್ಲಿ ಸತ್ತರೆ ದೋಷ ಜಾಸ್ತಿ ಅಂತ ಹೇಳೋರು. ಹಾಗಾಗಿ ಆದರೆ ಈಗಿನ ಕಾಲದಲ್ಲಿ ಕೆಲವೊಬ್ಬರು ಆಸ್ಪತ್ರೆಯಲ್ಲಿ ಹೋಗ್ತಾರೆ, ನೀವು ಮನೆ ಬೀಗ ಹಾಕ್ಕೊಂಡೋಗಿ ಪ್ರಯೋಜನವೇನು? ಕೆಲವೊಂದನ್ನು ನಾವು ಕಾಲಕ್ಕೂ ಸಹ ಅನ್ವಯ ಮಾಡ್ಕೊಂಡು ಹೋಗಬೇಕಾಗತ್ತೆ. ಎಲ್ಲೋ ಹೊರಗಡೆ ಎಲ್ಲೋ ಸತ್ತಿರ್ತಾರೆ, ಆದರೆ ನೀವು ಮನೆ ಬೀಗ ಹಾಕ್ತಾ ಇರ್ತೀರ, ಅದೆಲ್ಲ ಒಂದು ಅನ್ವಯ ಆಗದೇ ಇರುವಂತಹದ್ದು. ಸೊ ಹಾಗಾಗಿ ಮನೆಯಲ್ಲಿ ಸತ್ತರೆ ಮಾತ್ರ ನೀವು
ಅದನ್ನು ಅನ್ವಯಿಸ್ಕೊಂಡ್ರೆ ಸಾಕು. ಇನ್ನು ಈ ನಕ್ಷತ್ರದಲ್ಲಿ ಹುಟ್ಟಿದಂತಹ ವರನಿಗೆ ಅಶ್ವಿನಿ, ಕೃತಿಕಾ, ರೋಹಿಣಿ, ಮೃಗಶಿರ ನಕ್ಷತ್ರದ 1 ಮತ್ತು 2ನೆಯ ಪಾದ, ಆರಿದ್ರ, ಪುನರ್ವಸು, ಪುಷ್ಯ, ಆಶ್ಲೇಷ, ಮಖ, ಉತ್ತರ, ಹಸ್ತ, ಸ್ವಾತಿ, ವಿಶಾಖ ನಕ್ಷತ್ರದ 4ನೆಯ ಪಾದ, ಜ್ಯೇಷ್ಠ, ಮೂಲ, ಪೂರ್ವಾಷಾಢ, ಉತ್ತರಾಷಾಢ, ಶ್ರವಣ, ಪೂರ್ವಭಾದ್ರ, ಉತ್ತರಾಭಾದ್ರ ಮತ್ತು ರೇವತಿ ನಕ್ಷತ್ರದಲ್ಲಿ ಹುಟ್ಟಿದಂತಹ ಕನ್ಯೆಯು ಸಾಲಾವಳಿಯಾಗಿ ಬರ್ತಾಳೆ. ಇನ್ನು ಉತ್ತರಾಭಾದ್ರ ನಕ್ಷತ್ರದ ಕನ್ಯೆಗೆ ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ, ಮೃಗಶಿರ ನಕ್ಷತ್ರದ 1 ಮತ್ತು 2ನೆಯ ಪಾದ, ಆರಿದ್ರ, ಪುನರ್ವಸು, ಪುಷ್ಯ, ಆಶ್ಲೇಷ, ಉತ್ತರ, ಹಸ್ತ, ಸ್ವಾತಿ, ವಿಶಾಖ, ವಿಶಾಖ ನಕ್ಷತ್ರದ 4ನೇ ಪಾದ, ಅನುರಾಧ, ಜ್ಯೇಷ್ಠ, ಮೂಲ, ಪೂರ್ವಾಷಾಢ, ಉತ್ತರಾಷಾಢ, ಶ್ರವಣ, ಪೂರ್ವಭಾದ್ರ, ಉತ್ತರಾಭಾದ್ರ ಮತ್ತು ರೇವತಿ ನಕ್ಷತ್ರದಲ್ಲಿ ಹುಟ್ಟಿದಂತಹ ವರನು ಸಾಲಾವಳಿಯಾಗಿ ಬರ್ತಾನೆ. ಇದಿಷ್ಟು ಒಂದು ಉತ್ತರಾಭಾದ್ರ ನಕ್ಷತ್ರದಲ್ಲಿ ಹುಟ್ಟಿದಂಥವರ ವಿಚಾರ. ಇನ್ನು ಯಾವ ಯಾವ ವ್ಯಾಪಾರ ಇವರಿಗೆ ಅನುಕೂಲ ಅಂತ ನೋಡೋದಾಯಿತು ಅಂದರೆ ಬಟ್ಟೆಗಳ ವ್ಯಾಪಾರ, ಬಳೆಗಳ ವ್ಯಾಪಾರ, ಹೆಣ್ಣು ಮಕ್ಕಳ ಅಲಂಕಾರಿಕ ವಸ್ತುಗಳ ವ್ಯಾಪಾರ ಇವರಿಗೆ ಬಹಳ ಶುಭ. ಹಾಲು, ಮೊಸರು, ಬೆಣ್ಣೆ, ಒಂದು ಹೈನುಗಾರಿಕೆಗೆ ಸಂಬಂಧಪಟ್ಟಂತಹ ಉತ್ಪನ್ನಗಳ ಮಾರಾಟ ಬಹಳ ಶುಭವಾಗಿರುತ್ತೆ. ಸ್ತ್ರೀಯರ ಅಲಂಕಾರಿಕ ವಸ್ತುಗಳ ಮಾರಾಟವು ಇವರಿಗೆ ಬಹಳಷ್ಟು ಶುಭ ತರುತ್ತೆ. ಈ ರೀತಿಯಾದಂತಹ ಕೆಲಸಗಳನ್ನು ಇವರು ಮಾಡ್ಕೋಬಹುದು. ಮತ್ತು ಬಂಗಾರದ ವ್ಯಾಪಾರಗಳು ಸಹ ಇವರಿಗೆ ಬಹಳ ಅನುಕೂಲ ತಂದುಕೊಡುತ್ತೆ. ಇದಿಷ್ಟಾಗಿತ್ತು ಉತ್ತರಾಭಾದ್ರ ನಕ್ಷತ್ರದ ಗುಣಲಕ್ಷಣಗಳು. ಈ ವ್ಯಾಪಾರ ವ್ಯವಹಾರಗಳು ಅವರಿಗೆ ಅನುಕೂಲವಾಗುತ್ತೆ. ಯಾರನ್ನು ಮದುವೆ ಆಗಬೇಕು ಅನ್ನುವಂತಹ ವಿಚಾರ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.